ಕ್ವಶನ್ ನೋಡ್ಕೊಳ್ಳಿ. ಗಿವನ್ ದಟ್ ಎಕ್ಸ್ 4.0, 4.2, 4.4, 4.6, 4.8, 5, 5.2 ಎಫ್ ಆಫ್ ಎಕ್ಸ್ ಕೊಟ್ಟವ್ರೆ. 1.3863, 1.4351, 1.4816, 1.5261, 1.5686, 1.6094, 1.6487. Evaluate integral of 4 to 5.2 log x dx by Simpson's 3/8 rule. ಅರ್ಥ ಆಯ್ತಲ್ವ? ಈ ಥರ ಕೇಳಿದರೆ ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಇಲ್ಲಿ ಕ್ವಶನಲ್ಲಿ ಅವ್ರಿಗೆ ನಿಮಗೆ ಟೇಬಲ್ನ ಫೈಂಡ್ ಮಾಡೋಕ್ಕೆ ಕೊಟ್ಟಿಲ್ಲ, ಅವರೇ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ನೀವು ಇಲ್ಲಿ ಏನು ಮಾಡಬೇಕಂದ್ರೆ ನೀಟಾಗಿ ಬರ್ಕೊಬಿಡಿ ಸೊಲ್ಯೂಷನ್. ಇದನ್ನೇ ಇನ್ನೊಂದು ಸತಿ ನೀಟಾಗಿ ಬರ್ಕೊಬಿಡಿ ಅಷ್ಟೇ. ವಿ ಹ್ಯಾವ್ ಎ ಅಂದರೆ 4, ಬಿ ಅಂದರೆ 5.2. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ವೈ ಅಂದರೆ ಲಾಗ್ ಎಕ್ಸು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಿಮಗೆ ಟೇಬಲ್ ಫೈಂಡ್ ಮಾಡೋಕ್ಕೆ ಹೆಚ್ ಬೇಕು. ಅರ್ಥ ಆಗ್ತಿದೆಯಲ್ವಾ? ಹೆಚ್ ಅಂದ್ರೇನು? ಬಿ ಮೈನಸ್ ಎ ಬೈ ಎನ್ನು. ಹೆಚ್ಗೆ ಫಾರ್ಮುಲಾ ಏನು? ಬಿ ಮೈನಸ್ ಎ ಬೈ ಎನ್ನು. ಅರ್ಥ ಆಗ್ತಿದೆಯಲ್ವಾ? ಬಿ ಏನು? 5.2. ಅರ್ಥ ಆಗ್ತಿದೆಯಲ್ವಾ? ಎ ಏನು? 4. ಎನ್ನು ಅವರೇ ಕೊಟ್ಟಿರ್ತಾರೆ. 6 ಈಕ್ವಲ್ ಪಾರ್ಟ್ಸ್ ಅಥವಾ 7 ಆರ್ಡಿನೇಟ್ಸ್. 7 ಆರ್ಡಿನೇಟ್ಸ್ ಕೊಟ್ಟರು n = 6. 6 ಈಕ್ವಲ್ ಪಾರ್ಟ್ಸ್ ಕೊಟ್ಟರು n = 6. ಇಲ್ಲೇನು ಎನ್ ಯೂಸ್ ಆಗೋಲ್ಲ. ಯಾಕೆ ಯೂಸ್ ಆಗೋಲ್ಲ ಅಂದರೆ ಟೇಬಲ್ ಆಲ್ರೆಡಿ ಅವರು ಮಾಡಿಬಿಟ್ಟಿದ್ದಾರೆ. ನೀವೇನು ಟೇಬಲ್ ಮಾಡೋದು ಬೇಕಾಗಿಲ್ಲ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಏನಾದರೂ ಅವರೇ ಟೇಬಲ್ ಕೊಟ್ಟರೆ ನೀವು ಏನು ಬರೆಯೋದು ಬೇಕಾಗಿಲ್ಲ. ಆದರೆ ಹೆಚ್ ಬೇಕಾದರೆ ಬರ್ಕೋಬೋದು. ಆ್ಯಂಡ್ ಹೆಚ್ ಈಸ್ ಈಕ್ವಲ್ ಟು, ಹೆಚ್ನ ಯಾವ ಥರ ಫೈಂಡ್ ಮಾಡ್ತೀರಾ ಅಂದರೆ ಕಾಮನ್ ಡಿಫ್ರೆನ್ಸು. 4.2 - 4 ಅಂದರೆ 0.2 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ಬರ್ದಾದ್ಮೇಲೆ ಟೇಬಲ್ ಒಂದು ಸತಿ ಬರ್ಕೋಬಿಡಿ. ನೋಡಿ ಏನಿದೆ, ಎಕ್ಸ್ ಏನು ಈ ಥರ ಬರ್ಕೊಳ್ಳಿ. ಎಕ್ಸು ಇಲ್ಲಾಂದರೆ ಹಾರಿಜೆಂಟಲ್ಲೇ ಟೇಬಲ್ ಮಾಡ್ಬಿಡೋಣ. ಎಕ್ಸು ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಎಫ್ ಆಫ್ ಎಕ್ಸ್ ಬದಲು ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇಲ್ಲಿ 4.0ಗೆ ಆನ್ಸರ್ ಏನಿದೆ? 1.3863. ಬೇಕಾದರೆ ವರ್ಟಿಕಲ್ ಬೇಕಾದರೂ ಮಾಡಿ ಮಾಮೂಲಿ. 4.2ಗೆ ಆನ್ಸರ್ ಏನಿದೆ? 1.4351. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಇನ್ನೊಂದು ಸತಿ ಬರ್ಕೊಡಿ. 4.4ಗೆ 1.4816. 4.6ಗೆ 1.5261. 4.8ಗೆ 1.5686. 5ಗೆ 1.6094. 5.2ಗೆ 1.6487. ಇಲ್ಲಿ ಇದಕ್ಕೆ y0 ಅಂತ ಬರ್ಕೊಳ್ಳಿ. ಇದು y1, ಇದು y2, ಇದು y3, ಇದು y4, ಇದು y5, ಇದು y6. ಅರ್ಥ ಆಗ್ತಿದೆಯಲ್ವಾ? ಇಲ್ಲಾಂದರೆ ಮಾಮೂಲಿ ಈ ಎಕ್ಸ್ ಈ ಕಡೆ ಬರೆದು ವೈ ಬರೆದು ಮಾಮೂಲಿ ನಾವು ಮೊದಲು ಟೇಬಲ್ ಮಾಡ್ತಿದ್ವಲ್ಲ ಆ ಥರ ಬೇಕಾದರೂ ಮಾಡಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಇಲ್ಲಿ ಫಾರ್ಮುಲಾಗೆ ರಿಮೆಂಬರ್ ಹೆಂಗೆ ಇಟ್ಕೊಳ್ಳಿ ಅಂದರೆ ಫಾರ್ಮುಲಾನ ಸಿಂಪ್ಸನ್ಸ್ 3/8 ರೂಲ್ಗೆ ಇಂಟೆಗ್ರಲ್ ಆಫ್ ಎ ಟು, ಇದನ್ನ ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ. ವೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದು 3h/8. ಇಲ್ಲಿ ಫಸ್ಟ್ ಪ್ಲಸ್ ಲಾಸ್ಟು. ಫಸ್ಟ್ ಏನು ಬರ್ಕೋಬೇಕು? ಫಸ್ಟ್ ಪ್ಲಸ್ ಲಾಸ್ಟು ಪ್ಲಸ್ 3 ಟೈಮ್ಸ್. ಇಲ್ಲೇನು ಮಾಡಬೇಕು? ಇಲ್ಲಿ ಮಲ್ಟಿಪಲ್ ಆಫ್ 3 ಬಿಟ್ಟು ಬೇರೆದೆಲ್ಲ ಬರ್ಕೋಬೇಕು. ಅಂದರೆ ಇಲ್ಲಿ ಸಫಿಕ್ಸಲ್ಲಿ ಏನಿರಬಾರ್ದು? ಮಲ್ಟಿಪಲ್ ಆಫ್ 3 ಇರಬಾರ್ದು. ನಾಟ್ ಮಲ್ಟಿಪಲ್ ಆಫ್ 3 ಅಂತ ಬರ್ಬಿಡ್ತೀನಿ. ನಾಟ್ ಎ ಮಲ್ಟಿಪಲ್ ಆಫ್ 3 ಅಂದರೆ ಅರ್ಥ ಸುಮ್ಮನೆ ನಿಮಗೆ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಏನಂದರೆ y3, y6 ಆ ಥರ ಇರಬಾರ್ದು. ಪ್ಲಸ್ 2 ಟೈಮ್ಸ್ ರಿಮೈನಿಂಗ್. ಫಾರ್ಮುಲಾ ಏನು? ಫಸ್ಟು ಪ್ಲಸ್ ಲಾಸ್ಟು ಪ್ಲಸ್ 3 ಟೈಮ್ಸ್ ನಾಟ್ ಮಲ್ಟಿಪಲ್ ಆಫ್ 3. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಅಂದರೆ ಸಫಿಕ್ಸಲ್ಲಿ ಏನಿರಬಾರ್ದು? ನಾಟ್ ಮಲ್ಟಿಪಲ್ ಆಫ್ 3 ಇರಬಾರ್ದು. ಮತ್ತು 2 ಟೈಮ್ಸ್ ರಿಮೈನಿಂಗು.
2 times ರಿಮೈನಿಂಗ್. ಇದು ಜ್ಞಾಪಕ ಇಟ್ಕೊಳ್ಳಿ. ಈಗ ಬರೆಯೋದು ಯಾವ ಥರ ನೋಡಿ. ಸಿಂಪ್ಸನ್ಸ್ ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಈಗ ಬರೀತಾ ಇರೋದನ್ನ ಬರೀ. ಸಿಂಪ್ಸನ್ಸ್ 3/8 rule, 3/8 rule for n is equal to 6. ಇಲ್ಲಿ ಫಾರ್ಮುಲಾ ಬಂದು ಇಂಟೆಗ್ರಲ್ ಆಫ್ a to b y dx ಪ್ಲಸ್ ಈಸ್ ಈಕ್ವಲ್ ಟು 3 ಇಂಟು h/8. ಇಲ್ಲಿ ಫಸ್ಟು ಪ್ಲಸ್ ಲಾಸ್ಟ್ ಅಂದರೆ ಇದು ಫಸ್ಟು ಇದು ಲಾಸ್ಟು, ಗೊತ್ತಾಗ್ತಿದೆಯಲ್ವಾ? ಯಾವುದು ಇದರಲ್ಲಿ ಫಸ್ಟು? ಇದು ಫಸ್ಟು. ಇದು ಬರೆಯೋಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ. ಇದರಲ್ಲಿ ಪಿಂಕಲ್ಲಿ ಬರಿತೀನಿ, ಪಿಂಕಲ್ಲಿ ಬರೆದಿರೋದನ್ನ ಎಕ್ಸಾಮಲ್ಲಿ ಬರೀಬೇಡಿ. ಇದು ಫಸ್ಟು, ಇದು ಲಾಸ್ಟು. ಇಲ್ಲೇನು ಮಾಡಬೇಕು? y0 ಫಸ್ಟು ಪ್ಲಸ್ ಲಾಸ್ಟ್ ಯಾವುದು? y6 ಪ್ಲಸ್ 3 ಟೈಮ್ಸ್ ನಾಟ್ ಮಲ್ಟಿಪಲ್ ಆಫ್ 3. ಇದು ಒಂದು ನಾಟ್ ಮಲ್ಟಿಪಲ್ ಆಫ್ 3 ಬಂದು ಯಾವುದು? ಇದು 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 ಇಲ್ಲಿ ರೈಟ್ ಮಾರ್ಕ್ ಹಾಕ್ತೀನಿ. ರೈಟ್ ಮಾರ್ಕ್ ಇರೋದನ್ನ ಇಲ್ಲಿ ಬರೀರಿ. ಗೊತ್ತಾಗ್ತಿದೆಯಲ್ವಾ? 3 ಟೈಮ್ಸ್ ಏನು? y1 ಪ್ಲಸ್ y2, y3 ಬರೆಯೋಂಗಿಲ್ಲ, y4 ಪ್ಲಸ್ y5 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಯಾವುದು? ಇದು ರಿಮೈನಿಂಗು. ಟೂ ಟೈಮ್ಸ್ ರಿಮೈನಿಂಗ್ ಯಾವುದು? y3. ಇಲ್ಲಿ ಎಕ್ಸಾಮಲ್ಲಿ ಏನೇನು ಬರಿಬೇಕು ನಾನು ಒಂದು ಐಡಿಯಾ ಹೇಳ್ತೀನಿ, ಹತ್ರ ಜ್ಞಾಪಕ ಇಟ್ಕೊಳ್ಳಿ. ಬ್ಲೂಲಿ ಬರ್ದಿರೋದೆಲ್ಲ ಬರೀರಿ, ಇದು ಬೇಡ ಬರೆಯೋದು. ಮತ್ತು ಪಿಂಕಲ್ಲಿ ಬರ್ದಿರೋದನ್ನ ಮಾತ್ರ ಬರಿಬೇಡಿ ಅಷ್ಟೇ. ರೈಟ್ ಮಾರ್ಕು ಅದೆಲ್ಲ ಹಾಕಬೇಡಿ. ಇದು y0, y1, y2, y3, y4, y6 ಬರೀರಿ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಸಿಲ್ ಹೊಡೆದ್ರೆ ಮುಗೀತು ಪ್ರಾಬ್ಲಮ್. ಹೆಂಗೆ ಮಾಡೋದು ನೋಡಿ. ಇಂಟೆಗ್ರಲ್ ಆಫ್ ಎ ಅಂದ್ರೇನು? 4, ಬಿ ಅಂದ್ರೇನು? 5.2, y ಅಂದ್ರೇನು? log x dx ಈಸ್ ಈಕ್ವಲ್ ಟು 3 ಇಂಟು h ಎಷ್ಟು? 0.2 ಡಿವೈಡೆಡ್ ಬೈ 8. ಇಲ್ಲಿ y0 ಅಂದರೆ ಎಷ್ಟು? y0 ಅಂದ್ರೇನು? 1.3863 ಪ್ಲಸ್ y6 ಅಂದರೆ 1.6487 ಪ್ಲಸ್ 3 ಟೈಮ್ಸ್ y1 ಅಂದರೆ 1.4351 ಪ್ಲಸ್ y2 ಅಂದರೆ 1.4816 ಪ್ಲಸ್ y4 ಅಂದರೆ 1.5686 ಪ್ಲಸ್ y5 ಅಂದರೆ 1.6094 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಯಾವುದು? 1.5261 y3. ಇದನ್ನ ಕ್ಯಾಲ್ಸಿಲಿ ನೀಟಾಗಿ ಟೈಪ್ ಮಾಡಿಬಿಡಿ ನೋಡಿ. ಫಸ್ಟ್ ಏನು? 3 ಇಂಟು 0.2/8. ಈ ಕಡೆ ಸೈಡಿಗೆ ಬಂದು ಬ್ರಾಕೆಟ್ ಓಪನ್. ಇಲ್ಲಿ ನೋಡಿ, ಫಸ್ಟು 1.3863 ಪ್ಲಸ್ 1.6487 ಪ್ಲಸ್ 3 ಟೈಮ್ಸ್ 1.4351 ಪ್ಲಸ್ 1.4816 ಪ್ಲಸ್ 1.5686 ಪ್ಲಸ್ 1.6094 ಪ್ಲಸ್ 2 ಟೈಮ್ಸ್ 1.5261 1.8278 ಆನ್ಸರ್. 1.8278 ನೋಡಿ. ಇದು ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಅಂತ ವೆರಿಫೈ ಮಾಡ್ಕೋಬೋದು. ಹೆಂಗೆ ಹೇಳ್ತೀನಿ ನೋಡಿ. AC ಹೊಡೀರಿ, ಇದನ್ನ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ಇಂಟೆಗ್ರಲ್ಲು ಲಾಗ್ ಎಕ್ಸ್ ಅಂದರೆ ಕ್ಯಾಲ್ಸಿಲ್ ಲ್ಯಾನ್ ಎಕ್ಸ್ ಅಂತ. ಲ್ಯಾನ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಲ್ಯಾನ್ ಎಕ್ಸ್ ಹೊಡೆದು ರೈಟ್ ಹೊಡೀರಿ.
ಎ ಅಂದರೆ 4 ರೈಟ್ ಹೊಡೀರಿ. ಇದು ಮೇಲ್ಗಡೆ ಲಿಮಿಟ್ ಬಂದು 5.2. ಆಮೇಲೆ ಈಕ್ವಲ್ ಹೊಡೀರಿ, ಸ್ವಲ್ಪ ವೆಯ್ಟ್ ಮಾಡಿ. ಎಷ್ಟು ಬರುತ್ತೆ? 1.8278. ಅಂದರೆ ಇದು ಎಕ್ಸಾಕ್ಟೇ ಬರಬೇಕು ಅಂತ ಇಲ್ಲ, ಸ್ವಲ್ಪ ವೇರಿಯೇಷನ್. 1.8279 ಬೇಕಾದರೂ ಆನ್ಸರ್ ಬರ್ಬೋದು, ಅಥವಾ ಬೇರೆದು 1.828 ಆ ಥರನೂ ಬರ್ಬೋದು. ಗೊತ್ತಾಗ್ತಿದೆಯಲ್ವಾ? ಆದರೆ ಮೇನ್ ಏನಂದರೆ ಈಗ ವೇರಿಫೈ ಮಾಡೋದು ಯಾವ ಥರ ಅಂದರೆ, ಆನ್ಸರ್ ನಿಮಗೆ 2 ಪಾಯಿಂಟ್ ಸಮಥಿಂಗೋ 3 ಪಾಯಿಂಟ್ ಸಮಥಿಂಗೋ ಬಂದಿದ್ದರೆ ಅದಕ್ಕೆ ರಾಂಗ್ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಆವಾಗ ರಾಂಗ್ ಇದ್ದರೆ ನೀವು ಕರೆಕ್ಷನ್ ಮಾಡ್ಕೋಬೋದು. ಇನ್ನೊಂದು ಸತಿ ನೋಡ್ಕೊಳ್ಳಿ. ಇದು ಅವರು ಟೇಬಲ್ ಕೊಟ್ಬಿಟ್ಟವ್ರೆ, ಕನ್ಫ್ಯೂಷನ್ ಆಗಬೇಡಿ. ಏನು ಮಾಡಿ, ಮಾಮೂಲು ನೀವು ಮಾಡ್ಕೊಂಡೋಗಿ ಎ ಬಿ ವೈ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಆ್ಯಂಡ್ ಹೆಚ್ ಅಂದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್. ಎಕ್ಸು ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಟೇಬಲ್ನ ನೀವೇ ಬರ್ಕೊಳ್ಳಿ. ಬರೆದ್ಬಿಟ್ಟು ಏನು ಮಾಡಿ, ಮಾರ್ಕ್ ಮಾಡ್ಕೊಳ್ಳಿ. y0 y1 y2 y3 y4 y5 y6. ಆಮೇಲೆ ಇದು ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ a to b y dx 3h/8 ಫಸ್ಟ್ ಪ್ಲಸ್ ಲಾಸ್ಟ್ ಪ್ಲಸ್ 3 ಟೈಮ್ಸ್. ಇಲ್ಲಿ ಸಮೇಷನ್ ಆಫ್ y ನಾಟ್ ಮಲ್ಟಿಪಲ್ ಆಫ್ 3 ತೊಗೋಬೇಕು, ಪ್ಲಸ್ 2 ಟೈಮ್ಸ್ ರಿಮೈನಿಂಗ್. ಆಮೇಲೆ ಈ ಫಾರ್ಮುಲಾ ಯೂಸ್ ಮಾಡಬೇಕು, ಸಿಂಪ್ಸನ್ಸ್ 3/8 ರೂಲ್ ಫಾರ್ n ಈಸ್ ಈಕ್ವಲ್ ಟು 6. ಇದು ಫಾರ್ಮುಲಾ. ಫಸ್ಟ್ ಪ್ಲಸ್ ಲಾಸ್ಟು ಪ್ಲಸ್ 3 ಟೈಮ್ಸ್ ನಾಟ್ ಮಲ್ಟಿಪಲ್ ಆಫ್ 3 ಅಂದರೆ ಇಲ್ಲಿ ರೈಟ್ ಮಾರ್ಕ್ಟು ಯಾವುದ್ಯಾವುದು, ಇದು ಫಸ್ಟು ಇದು ಲಾಸ್ಟು. y1 y2 y4 y5 ಬಂದು ನಾಟ್ ಮಲ್ಟಿಪಲ್ ಆಫ್ 3 ಸಫಿಕ್ಸಲ್ಲಿ. ಆಮೇಲೆ ಪ್ಲಸ್ 2 ಟೈಮ್ಸ್ y3. ಇದು ಬರ್ದಾದ್ಮೇಲೆ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಸಿಲ್ ಹೊಡೆದ್ರೆ ಆನ್ಸರ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.